ಮೀಟಿಂಗ್ ಕರೀಲಿಕ್ಕೆ ಆಯ್ತಲ್ಲ, ಮೊನ್ನೆ ಒಂದು ಮೀಟಿಂಗ್ ಆಯ್ತಲ್ಲ ತುಂಗಭದ್ರದಲ್ಲಿ. ಅಫಿಷಿಯಲ್ ಮೀಟಿಂಗ್ ಅಲ್ಲಾದರೂ ಕೂಡ ಅನ್ಅಫಿಷಿಯಲ್ ಆಗಿ ಆಯಿತು. ಅದು ಒಳ್ಳೆ ತುಂಗಭದ್ರಾ ಅಷ್ಟೇ ಆಯಿತು, UKP ಎಲ್ಲ ಡಿಸ್ಕಷನ್ಸ್ ಆಯಿತು, ಎಲ್ಲ ಡಿಸ್ಕಷನ್ಸ್ ಸರ್. ಈಗ ಕೃಷ್ಣಾ ನದಿ ನೆನಪಾಗೋದು ಚುನಾವಣೆ ಸಂದರ್ಭ ಅಲ್ಲಪ್ಪ, ಅಲ್ಲ ಸರ್, ಇನ್ನೂ 2 ವರ್ಷ ಇದೆ. 2 ವರ್ಷ ಇದ್ದರೂ ಸರ್ ನಾವು ಇದು ಯೋಜನೆ ಪೂರ್ಣಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು, ಪಾದಯಾತ್ರೆ ಮಾಡಿದ್ರು. ಅಂದರೆ ಕೇವಲ ಒಂದು ಮಾತ್ರ ಬಳಸ್ಕೋತಾರಂತ. ಸುಪ್ರೀಂ ಕೋರ್ಟ್ಗೆ ನಾವು ಹೋಗಿರಲಿಲ್ಲ, ಆಂಧ್ರದವರು ಹೋಗಿದ್ದು, ತೆಲಂಗಾಣದವರು ಹೋಗಿದ್ದು. ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ಈ ಥರ ಇನ್ನು 2050ಕ್ಕೆ ಮುಗಿದೋಗುತ್ತೆ, ಬೇಗ ನೋಟಿಫಿಕೇಷನ್ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಸುಪ್ರೀಂ ಕೋರ್ಟಿಗೆ. ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ನಮಗೂ ನಷ್ಟನೇ, ಅವ್ರಿಗೂ ನಷ್ಟನೇ, 2 ರಾಜ್ಯಗಳಿಗೆ ನಷ್ಟನೇ ಇದು, 3 ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಅದರಿಂದ ಅರ್ಥಕೋಬೇಕು, ಅವರು ನಾವು ಎಲ್ಲ ಅರ್ಥಕೊಂಡು ಜೊತೆಲಿ ಹೋದರೆ ಎಲ್ರಿಗೂ ರೈತರಿಗೆ ಲಾಭ ಆಗುತ್ತೆ. ಮೊನ್ನೆ ತಾನೇ ತೀರ್ಮಾನ ಆಗಿದ್ದು, ಎಷ್ಟು 3 ತಿಂಗಳಾಯ್ತಾ? 1 ವರ್ಷ ಆಗ್ತಾ ಇದೆ. ಇಲ್ಲಪ್ಪ, ಮೊನ್ನೆ ಅಕ್ಟೋಬರ್ ನವಂಬರಲ್ಲಿ CM ಎಲ್ಲ ಬಂದಿದ್ರಲ್ಲ, CM DCM ಬಂದಿದ್ದರು. ಈಗ ಈ ಸಲ ಬಡ್ಜೆಟಲ್ಲಿ ನೋಡೋಣ. ನಾನು ಹೇಳಿದ್ದೀನಿ ಇದೆಲ್ಲ ಕೂಡ 3 ವರ್ಷದಲ್ಲಿ ಮುಗಿಬೇಕು, ಲ್ಯಾಂಡ್ ಎಕ್ವಿಷನ್ದು. ಇಲ್ಲಾಂದರೆ ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಎಷ್ಟು ಬೇಡಿಕೆ ಇಡ್ತಾರೆ ಸರ್? ಎಷ್ಟು ಬೇಡಿಕೆ ಇಡ್ಬೋದು? ಬೇಕಾಗುತ್ತೆ, ಒಂದು 70,000 ಕೋಟಿ ಬೇಕಾಗುತ್ತೆ ಸರ್. ತಮ್ಮದು ಅಸಾಧಾರಣ. ನಾನು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಮಹದಾಯಿ ಬಗ್ಗೆ, ಮೇಕೆದಾಟು ಬಗ್ಗೆ, ಅಪ್ಪರ್ ಕೃಷ್ಣ ಬಗ್ಗೆ ಮತ್ತು ಅಪ್ಪರ್ ಭದ್ರಾಗೆ ಹಿಂದೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು, ಅದು ಕೊಟ್ಟಿಲ್ಲ. ಅದ್ರ ಬಗ್ಗೆನೂ ಜ್ಞಾಪಿಸ್ಬಿಟ್ಟು ಬಂದಿದ್ದೀವಿ. 5,300 ಕೋಟಿ ಒಟ್ಟಾಗಿ ಕೊಡದೇ ಇದ್ದರೂ ಒಂದು 2-3 ಕಂತಲ್ಲಾದರೂ ಕೊಡಿ ಅಂತ ಹೇಳಿದ್ದೀವಿ. ಅಪ್ಪರ್ ಭದ್ರಾ ಮತ್ತು ಇದು ಎತ್ತಿನಹೊಳೆ ನಮ್ಮ ಅವಧಿಯಲ್ಲಿ ಮುಗಿದೋಗುತ್ತೆ. ಅಂದರೆ ಒಂದು ಅರ್ಧಕ್ಕೆ ಈ ವರ್ಷದಲ್ಲೇ ಆಗೋಗುತ್ತೆ, ಅರ್ಧ ಒಂದು 100-150 ಕಿಲೋಮೀಟ್ರ್ 2 ಕಡೆ ಹತ್ತಿರ ಬಂದುಬಿಡ್ತೀವಿ. ಉಳಿದಿದ್ದು ನಮ್ಮ ಈ 28ರ ಅವಧಿಗೆ ಮುಂಚೆ ಎತ್ತಿನಹೊಳೆ, ತುಂಗಭದ್ರಾ ಎರಡು ಭದ್ರಾ, ತುಂಗಭದ್ರಾ ಅಲ್ಲ ಭದ್ರಾ. ಅದು ನಮ್ಮ ಮಹಾರಾಷ್ಟ್ರದವರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಈ ಕಡೆ ಈಗ ಆಂಧ್ರ ಪ್ರದೇಶ ಅವರು ಇದು ಮಾಡ್ತಾ ಇದ್ದಾರೆ. ಆಂಧ್ರ, ತೆಲುಗು, ಇವರು ತೆಲಂಗಾಣದವರು ಹಾಕಿದ್ದಾರೆ, ಕೋರ್ಟಿಗೆ ಕೇಸ್ ಹಾಕ್ಕೊಂಡಿದ್ದಾರೆ ಅಲ್ವಾ. ಮತ್ತು ಒಂದು ಕಡೆ ಕಾನೂನು ಹೋರಾಟ ಇರುತ್ತೆ, ಇನ್ನೊಂದು ಕಡೆ ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಕರೀಲಿ, ನಮ್ಮನ್ನು ಅವ್ರನ್ನ ಕರೀಲಿ, ಕರೆದು ಅಮಿಕಬಲ್ ಆಗಿ ಹೋದರೆ ಒಳ್ಳೇದಲ್ವಾ. ಈಗ ಸುಪ್ರೀಂ ಕೋರ್ಟ್ಗೆ ನಾವೇ ನೋಟಿಫಿಕೇಷನ್ ಬೇಗ ಮಾಡಿ ಅಂತ ನಾವೇ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟು ಬೇಗ ತೀರ್ಮಾನ ತಗೋಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.